ಬೈ ವೀಕ್ಲಿ ಅಪ್ಡೇಟ್ ಒಂದ್ ವೀಕ್ ಒಳಗೆ ಮಿನಿಮಮ್ 2 ವಿಡಿಯೋ ಅಂತ ಬರ್ತಾವ. ಫಸ್ಟ್ ಅಪ್ಡೇಟ್ NTR ಸ್ಟಾರರ್ ದೇವರ ಮೂವಿ ಪ್ರಮೋಷನ್ ಜೊತೆ ಎರಡನೇ ಟ್ರೇಲರ್ ಯೂಟ್ಯೂಬ್ ರಿಲೀಸ್ ಮಾಡ್ಯಾರ. ಬೈ ನಂಗೆ ಟ್ರೇಲರ್ ಒಂದ್ ಒಳಗ ಆ ಒಂದು ಸಮುದ್ರ ಶಾರ್ಟ್ಸ್ ನಂಗೆ ಅಲ್ಲೇ ಗೋಸ್ವಾಮ್ ಸಿಗತ್ತ ಅಂತ ತಂದಿದ್ದೆ. ಉಳಿದಿದ್ದೆಲ್ಲ ಒಂದ್ ಸ್ವಲ್ಪ ನಾರ್ಮಲ್ ಅನ್ಸಿತ್ತು. ಆದ್ರೆ ಟ್ರೇಲರ್ 2 ಒಳಗೂ ಒಂದ್ ಸ್ವಲ್ಪ ಸಮುದ್ರ ಶಾರ್ಟ್ಸ್ ಬಿಟ್ಕೊಟ್ಟಾರ. ಅದ್ರ ಸ್ವಲ್ಪ ಕತ್ತಿನೂ ಬಿಟ್ಕೊಡಕ್ ಟ್ರೈ ಮಾಡ್ಯಾರ. ಏನ್ ಗೊತ್ತಿಲ್ಲ NTR RRR ಆದ್ಮೇಲೆ ಈ ಮೂವಿ ಸ್ವಲ್ಪ ಗಡಬಡ ಎಲ್ಲಿ ಮಾಡ್ತಿದ ಅಂತ ಅನ್ಸಾದೈತಿ. ನೆಕ್ಸ್ಟ್ ಅಪ್ಡೇಟ್ ವಿಜಯ್ ತಲಪತಿ ಅವ್ರದ 69th ಮೂವಿಗೆ 275 crore ಬಜೆಟ್ ಹಾಕತ್ತಾರೆ. ಎದಕ್ಕಂತಂದ್ರೆ ಇದು ಅವ್ರ ಲಾಸ್ಟ್ ಮೂವಿ. ಈ ಮೂವಿಲಿಂದ ಒಂದು ಬೆಸ್ಟ್ ಫೇರ್ವೆಲ್ ಮಾಡೋ ಸಂಬಂಧ 275 crore ಇನ್ವೆಸ್ಟ್ ಮಾಡತ್ತಾರೆ. ಇದ್ರ 70% ಅಮೌಂಟ್ ವಿಜಯ್ ತಲಪತಿ ಸರ್ ಹೋಗಿರ್ತೈತಿ. ನೆಕ್ಸ್ಟ್ ಅಪ್ಡೇಟ್ ರೋಹಿತ್ ಶೆಟ್ಟಿ ಅವರ ಬಾಲಿವುಡ್ ಒಳಗೆ ಒಂದು ಕಾಪ್ ಇನ್ವೆಸ್ಟ್ ಮಾಡತ್ತಾರ. ಆಲ್ರೆಡಿ ಈ ಮೂವಿ ಒಳಗೆ ಅಜಯ್ ದೇವಗನ್, ಅಕ್ಷಯ್ ಕುಮಾರ್, ಟೈಗರ್ ಶ್ರಾಫ್, ರಣಬೀರ್ ಕಪೂರ್ ಇದ್ರ ಜೊತೆ ಸಲ್ಮಾನ್ ಖಾನ್ ಅವರು ಚುಲ್ಬುಲ್ ಪಾಂಡ್ಯ ಆಗಿ ಎಂಟ್ರಿ ಕೊಡತ್ತಾರ. ಜಂಕಸ್ ಯೂನಿವರ್ಸ್ ಬರತ್ತ ಅವನೊಂದು ಕಾಪ್ ಯೂನಿವರ್ಸ್ ರೆಡಿ ಮಾಡಕತ್ತಾರ ಇಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಹಾಲಿವುಡ್ ಲಿಂತ್ರ ಒಂದ್ ರೆಡ್ ಒನ್ ಅಂತ ಮೂವಿ ರಿಲೀಸ್ ಆಗತೈತಿ. ಇದ್ರೊಳಗೆ ನಮ್ಮ WWE ಒಳಗ ಚಾಂಪಿಯನ್ ರಾಕ್ ಅದಾರ. ಆಮೇಲೆ ನೆಕ್ಸ್ಟ್ ನಮ್ಮ ಮಾರ್ವೆಲ್ ದವ್ರು ಕ್ಯಾಪ್ಟನ್ ಅಮೆರಿಕಾದವ್ರ ಅದಾರ. ಇಬ್ರು ಸೇರಿ ಒಂದ್ ಯಾವ್ದೋ ಮಿಷನ್ ಒಳಗೆ ಗುದ್ದಾಡಕತ್ತಾರ. ಇದ್ರೊಳಗೆ ನಮ್ ಕ್ಯಾಪ್ಟನ್ ಸ್ವಲ್ಪ ಕಾಮಿಡಿ ರೀತಿ ಒಳಗೆ ತೋರ್ಸ್ಯಾರ. ನೆಕ್ಸ್ಟ್ ಅಪ್ಡೇಟ್ ನಮ್ ಕನ್ನಡ ಇಂಡಸ್ಟ್ರಿ ಲಿಂತ್ರ ಭೈರಾದೇವಿ ಟ್ರೇಲರ್ ರಿಲೀಸ್ ಆಗೈತಿ. ಈ ಮೂವಿ ಒಳಗ ರಾಧಿಕಾ ಕುಮಾರಸ್ವಾಮಿ, ರಮೇಶ್ ಅರವಿಂದ್ ಅವ್ರ ಮೇನ್ ಲೀಡ್ ಹೋಗಿರತ್ತಾರೆ. ರಾಧಿಕಾ ಕುಮಾರಸ್ವಾಮಿ ಅವ್ರ ಒಂದ್ ನ್ಯೂಸ್ ಒಳಗೆ ಈ ಮೂವಿ ಬಗ್ಗೆ ಏನೋ ಹೇಳಿದ್ರೆ, ಅಕಸ್ಮಾತ್ ಈ ಮೂವಿ ನೋಡಕ್ ಜನ ಬಂದಿಲ್ಲ ಅಂತಂದ್ರೆ ನಂದು ಲಾಸ್ಟ್ ಮೂವಿ ನಾ ಫಿಲ್ಮ್ ಇಂಡಸ್ಟ್ರಿ ಇಂದ ಹೊರಗೋಗ್ತೀನಿ ಅಂತಂದ್ರೆ ಥಿಯೇಟರ್ ಜನ ಒಂದ್ ಎಂಟರ್ಟೈನ್ಮೆಂಟ್ ಹೋಗಿ ಇಲ್ಲ ಒಂದ್ ಕಂಟೆಂಟ್ ಮೂವಿ ಸಂಬಂಧ ಬರ್ತಾರೆ. ಆದ್ರೆ ಒಂದು ಓಲ್ಡ್ ಸ್ಕ್ರಿಪ್ಟಿಂಗ್ ಮಾಡಿ ಮಾಡಿದ್ರೆ ಬರಂಗಿಲ್ಲ. ಬೈ ನಾ ಇಲ್ಲಿ ಹೇಳ್ಬೇಕಂತಂದ್ರೆ ಆ ದೇವ್ರದ್ದು ಒಂದು ರೋಲ್ ನ ಬಿಟ್ಟು ಬಿಡ್ಬೇಕಾಕೈತಿ. ಎದಕ್ಕಂತಂದ್ರೆ ಒಂದು ಹಳೆ ಮೂವೀಸ್ ಒಳಗ ಆ ಒಂದು ಪಾತ್ರಗಳೆಲ್ಲ ಐಕಾನಿಕ್ ಲೆವೆಲ್ ಹೋಗದಾವ. ಅಕಸ್ಮಾತ್ ಈಗ ಅದನ್ನ ಏನ್ರ ತಮ್ಮಂದ್ರ ಆ ರೋಲಿಗೆ ಒಂದ್ ಸ್ವಲ್ಪ ಮರ್ಯಾದೆ ಕಮ್ಮಿ ಇರತಿ. ವಾಪಸ್ ಆ ರೋಲ್ ನ ಸ್ವಲ್ಪ ಜನ ಕಾಮಿಡಿ ರೀತಿ ಟ್ರೈ ಮಾಡ್ತಾರ. ನೆಕ್ಸ್ಟ್ ಸಬ್ಜೆಕ್ಟ್ 31 years ಬ್ಯಾಕ್ ರಾಮಾಯಣ ದ ಲೆಜೆಂಡ್ ಆಫ್ ರಾಮ್ ಎನಿಮಿ ಬ್ಯಾನ್ ಆಗಿತ್ತು. ಅದನ್ನ ವಾಪಸ್ ಇಂಡಿಯಾ ಒಳಗೆ 18 October ಗೆ ರಿಲೀಸ್ ಮಾಡತ್ತಾರ. ಅದು 4K ಕ್ವಾಲಿಟಿ. ಆಮೇಲೆ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಒಳಗೆ ನಮ್ ಕನ್ನಡ ಒಳಗನ ತಂದಿರೋ ಮಕ್ಕಳು ಯಾರು ಈ ಅನಿಮೆ ನೋಡಿಲ್ಲ ಅಂತಂದ್ರೆ ಥಿಯೇಟರ್ ಬರತೈತಿ. ಹಿಂದಿ ಒಳಗೆ ಕಂಫರ್ಟೇಬಲ್ ಆಗ್ತೀರ ಅಂತಂದ್ರೆ ಹಿಂದಿ ಒಳಗೆ ನೋಡ್ರಿ. ಆಮೇಲೆ ಲಾಸ್ಟ್ ಸಬ್ಜೆಕ್ಟ್ ತುಂಬಡ್ ಮೂವಿ 21.57 crore ಕಲೆಕ್ಷನ್ ಮಾಡ್ತೈತಿ. ಇನ್ನೊಂದ್ ಹೇಳ್ಬೇಕಂತಂದ್ರೆ ಸ್ಪೆಷಲಿ ನನ್ ಚಾನಲ್ ಸಂಬಂಧ ಯೂಟ್ಯೂಬ್ ದವ್ರು ಒಂದ್ ಬಟನ್ ಫ್ರೀ ಆಗಿ ಕೊಟ್ಬಿಟ್ಟಾರೆ. ಅದ್ಯಾದಂತಂದ್ರೆ ಸಬ್ಸ್ಕ್ರೈಬ್.